ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮಲ್ ಲೋಕ. ಸ್ನೇಹಿತರೆ, ನಾವು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡುವಾಗ ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತೇವೆ. ದೇವರಿಗೆ ಅರ್ಪಿಸುವ ನೈವೇದ್ಯದ ವಿಷಯದಲ್ಲಿ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ದೇವರಿಗೆ ಕೆಲವು ವಿಶೇಷ ನೈವೇದ್ಯಗಳನ್ನು ಅರ್ಪಿಸಿದರೆ ನೀವು ಮಾಡುವ ಪೂಜೆಗಳಿಗೆ ದ್ವಿಗುಣ ಪುಣ್ಯ ಫಲ ಸಿಗುತ್ತದೆ. ಹಾಗೆಯೇ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ. ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರವಾಗಿ ಅಖಂಡ ಕುಬೇರ ರಾಜಯೋಗ ಸಿದ್ಧಿಸುತ್ತದೆ. ದೇವರಿಗೆ ಅರ್ಪಿಸುವ ಪ್ರತಿಯೊಂದು ನೈವೇದ್ಯಕ್ಕೂ ಒಂದೊಂದು ಪುಣ್ಯ ಫಲ ಸಿಗುತ್ತದೆ. ಆದ್ದರಿಂದ ಮನೆಯಲ್ಲಿ ಪೂಜೆ ಮಾಡುವಾಗ ದೇವರಿಗೆ ಯಾವ ನೈವೇದ್ಯವನ್ನ ಅರ್ಪಿಸಿದ್ರೆ ಅಂತಹ ಪ್ರಯೋಜನಗಳು ಸಿಗ್ತವೆಂಬ ವಿಷಯವನ್ನ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ದೇವರಿಗೆ ಅರ್ಪಿಸುವ ನೈವೇದ್ಯವನ್ನ ತಾಮ್ರದ ತಟ್ಟೆಯಲ್ಲಿಯೇ ಅರ್ಪಿಸಬೇಕು ಅಥವಾ ಒಂದು ವಿಳ್ಳಿ ತೆಲೆಯ ಮೇಲೆ ನಿವೇದಿಸಬೇಕು. ಬಿಸಿಯಾದ ನೈವೇದ್ಯವನ್ನ ದೇವರಿಗೆ ನಿವೇದಿಸಬಾರದು, ಅದು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ. ಉಗುರು ಬೆಚ್ಚಗಿನ ಪದಾರ್ಥಗಳನ್ನು ಮಾತ್ರ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಆದರೆ ಕೆಲವೊಮ್ಮೆ ದೇವರಿಗೆ ಇಟ್ಟ ನೈವೇದ್ಯಕ್ಕೆ ಆಗಾಗ್ಗೆ ಇರುವೆಗಳು ಬೀಳ್ತವೆ. ದೇವರ ನೈವೇದ್ಯಕ್ಕೆ ಇರುವೆಗಳು ಬಿದ್ದರೆ ನಿಮಗೆ ಅದೃಷ್ಟ ಬರಲಿದೆ ಎಂಬುದರ ಶುಭ ಸಂಕೇತ. ಆರ್ಥಿಕ ಕಷ್ಟಗಳಿಂದ ಹೊರಬರಲಿದ್ದೀರಿ ಎಂದು ಅರ್ಥ. ದೇವರಿಗೆ ನೈವೇದ್ಯ ಅರ್ಪಿಸಿದಾಗ ಒಂದು ಗ್ಲಾಸ್ ನೀರನ್ನು ಸಹ ಪೂಜಾ ಕೋಣೆಯಲ್ಲಿ ಇಡಬೇಕು. ಪೂಜಾ ಕೋಣೆಯಲ್ಲಿ ಖಂಡಿತ ತೀರ್ಥ ಇರಬೇಕು. ತೀರ್ಥವಿಲ್ಲದ ಪೂಜೆ ಅಪೂರ್ಣವೆಂದು ವೇದ ಪಂಡಿತರು ಹೇಳ್ತಾರೆ. ಮನೆಯಲ್ಲಿ ಪೂಜೆ ಮಾಡುವಾಗ ಪೂಜೆಯಲ್ಲಿ ಒಂದು ಸಣ್ಣ ಬೆಲ್ಲದ ತುಂಡನ್ನ ಅರ್ಪಿಸಿದ್ರೆ ಮುಕ್ಕೋಟಿ ದೇವರುಗಳು ಸಂತೋಷಗೊಂಡು ನಿಮ್ಮ ಮನೆಯ ಮೇಲೆ ಕನಕ ವರ್ಷವನ್ನ ಸುರಿಸ್ತಾರೆ. ದೇವರ ಪೂಜೆಯಲ್ಲಿ ಸಕ್ಕರೆಯನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ನರದೃಷ್ಟಿ ತಾಕದೆ ಇಡೀ ಕುಟುಂಬ ಆರೋಗ್ಯವಾಗಿರ್ತಾರೆ. ಹರಳು ಬೆಲ್ಲವನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ನಿಮ್ಮ ಕುಟುಂಬಕ್ಕೆ ಸಿರಿ ಸಂಪತ್ತುಗಳು ಸೇರ್ತವೆ. ದೇವರಿಗೆ ಪೂಜೆಯಲ್ಲಿ ನೈವೇದ್ಯವನ್ನ ನಿವೇದಿಸಿದಾಗ ನೈವೇದ್ಯದ ಸುತ್ತ ನೀರನ್ನ ಚುಮುಕಿಸಬೇಕು. ಬಲಗೈನಿಂದ ನೀರನ್ನ ಚುಮುಕಿಸಿ ಅಮೃತಮಸ್ತು ಸ್ವಾಹ ಎಂದು ಎರಡು ಕೈಗಳಿಂದ ದೇವರಿಗೆ ನೈವೇದ್ಯವನ್ನ ಅರ್ಪಿಸಬೇಕು. ನೀವು ಬೇಗನೆ ಶ್ರೀಮಂತರಾಗಬೇಕಂದ್ರೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ 2 ಒಣ ಖರ್ಜೂರಗಳನ್ನ ನೈವೇದ್ಯವಾಗಿ ಅರ್ಪಿಸಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿಕೊಳ್ಳಿ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯೆಲ್ಲ ಹಣದಿಂದ ತುಂಬಿರುತ್ತದೆ. ನಿಮ್ಮ ಸ್ವಂತ ಮನೆಯ ಕನಸು ಬೇಗನೆ ನನಸಾಗಬೇಕಂದ್ರೆ ಪೂಜೆಯಲ್ಲಿ ಮಾವಿನ ಹಣ್ಣುಗಳನ್ನ ನೈವೇದ್ಯವಾಗಿ ಅರ್ಪಿಸಿ. ಹಾಗೆಯೇ ನಿಮ್ಮ ಆಸ್ತಿ ಪಾಸ್ತಿಗಳೆಲ್ಲ ದ್ವಿಗುಣಗೊಳ್ಬೇಕಂದ್ರೆ ಮಂಗಳವಾರದಂದು ನಿಮ್ಮ ಪೂಜಾ ಕೋಣೆಯಲ್ಲಿರುವ ಆಂಜನೇಯ ಸ್ವಾಮಿಯ ಫೋಟೋ ಮುಂದೆ 21 ವಿಳ್ಯದೆಲೆಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನೇ ಬಯಸಿದ್ರೂ ಆ ಆಸೆ ತಕ್ಷಣವೇ ಈಡೇರುತ್ತದೆ. ಸಾಲದ ಬಾಧೆಗಳು ಬೇಗನೆ ತೀರಿಸಬೇಕೆಂದ್ರೆ ಮನೆಯಲ್ಲಿ ಪೂಜೆ ಮಾಡುವಾಗ ನೈವೇದ್ಯವಾಗಿ ಬಾಳೆಹಣ್ಣನ್ನ ನಿವೇದಿಸಿ. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ದೇವರಿಗೆ ತೆಂಗಿನಕಾಯಿಯನ್ನ ಅರ್ಪಿಸಿದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಹಣದ ಸಮಸ್ಯೆಗಳಿಲ್ಲದೆ ನಿಮ್ಮ ಮನೆಯೆಲ್ಲ ಐಶ್ವರ್ಯದಿಂದ ತುಂಬಿರುತ್ತದೆ. ಹಾಗೆಯೇ ಪುಳಿಯೋಗರೆಯನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ನಿಮ್ಮ ಮನೆಯ ಆದಾಯ ವಿಪರೀತವಾಗಿ ಹೆಚ್ಚಾಗುತ್ತದೆ. ಸೇಬಿನ ಹಣ್ಣನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ನಿಮ್ಮ ಮನೆಗೆ ಇರುವ ದರಿದ್ರವೆಲ್ಲ ದೂರವಾಗಿ ನಿಮ್ಮ ಮನೆಯಲ್ಲಿ ಹಣದ ಅರಿವು ವಿಪರೀತವಾಗಿ ಹೆಚ್ಚುತ್ತದೆ. ಕಿತ್ತಳೆ ಹಣ್ಣುಗಳನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ಬಾಕಿ ಇರುವ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ತವೆ. ಪ್ರತಿ ಶುಕ್ರವಾರದಂದು ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನ ಹಾಕಿದ್ರೆ ಹಣದ ವಿಷಯದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಸಪೋಟ ಹಣ್ಣುಗಳನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ಮದುವೆಯಾಗದವರಿಗೆ ಬೇಗನೆ ಮದುವೆಯಾಗುತ್ತದೆ. ನೇರಳೆ ಹಣ್ಣುಗಳನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ 7 ಶನಿ ದೋಷಗಳೆಲ್ಲ ತಕ್ಷಣವೇ ದೂರವಾಗ್ತವೆ. ಕಪ್ಪು ದ್ರಾಕ್ಷಿ ಹಣ್ಣುಗಳನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತವೆ. ಪೇರಳೆ ಹಣ್ಣನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ಒಳ್ಳೆಯ ಆರೋಗ್ಯ ಸಿದ್ಧಿಯಾಗುತ್ತದೆ. ಪೂಜೆಯಲ್ಲಿ ದೇವರಿಗೆ ಇಟ್ಟ ನೈವೇದ್ಯವನ್ನ ನಿಮ್ಮ ಕುಟುಂಬದವರೆಲ್ಲ ಖಂಡಿತವಾಗಿ ತಿನ್ನಬೇಕು. ತಿಂದ್ರೆ ದೇವರ ಆಶೀರ್ವಾದ ಸಿಗುತ್ತದೆ. ಲಕ್ಷ್ಮೀ ದೇವಿಗೆ ಸಿಹಿ ಪದಾರ್ಥಗಳೆಂದ್ರೆ ತುಂಬಾನೇ ಇಷ್ಟ. ಆದ್ದರಿಂದ ಯಾರು ಹಣದ ಸಮಸ್ಯೆಗಳಿಂದ ತೊಂದರೆ ಪಡ್ತಿರ್ತಾರೋ ಅಂತಹವರು ಪ್ರತಿ ಶುಕ್ರವಾರದಂದು ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಪಾಯಸ ಅಥವಾ ಸಿಹಿ ಹಣ್ಣುಗಳನ್ನ ನಿವೇದಿಸಿದ್ರೆ ನಿಮ್ಮ ಮನೆಯ ಮೇಲೆ ಸಂಪೂರ್ಣವಾಗಿ ಲಕ್ಷ್ಮಿ ಕಟಾಕ್ಷ ಇರುತ್ತದೆ.
ಬರುತ್ತದೆ. ಹಾಗೆಯೇ ಸಾಯಿಬಾಬಾಗೆ ನೈವೇದ್ಯವಾಗಿ ಸಿಹಿ ತಿಂಡಿಯನ್ನ ಅರ್ಪಿಸಿದ್ರೆ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ತವೆ. ವ್ಯಾಪಾರದಲ್ಲಿ ಅಧಿಕ ಲಾಭ ನಿರೀಕ್ಷಿಸ್ತಾ ಇದ್ರೆ ಲಕ್ಷ್ಮೀ ದೇವಿಗೆ ಬೆಲ್ಲದ ಅನ್ನವನ್ನ ನೈವೇದ್ಯವಾಗಿ ಅರ್ಪಿಸಿದ್ರೆ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಬರ್ತವೆ. ಒಂದು ಸೋಮವಾರದಂದು ಶಿವನಿಗೆ ತೆಂಗಿನಕಾಯಿಯನ್ನ ನೈವೇದ್ಯವಾಗಿ ಅರ್ಪಿಸಿ ಮತ್ತು ಬಿಲ್ವ ಪತ್ರೆಯಿಂದ ಪೂಜಿಸಿದ್ರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗ್ತವೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಸೆಗಳಿದ್ರೂ ಅವು ಬೇಗನೆ ಈಡೇರಬೇಕಾದ್ರೆ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನ ನೈವೇದ್ಯವಾಗಿ ಅರ್ಪಿಸಿ ನಿಮ್ಮ ಆಸೆಗಳು ತಕ್ಷಣವೇ ಈಡೇರ್ತವೆ. ಮನೆಯಲ್ಲಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸಿದ ನಂತರ 5 ನಿಮಿಷಗಳ ಕಾಲ ಕೋಣೆಯನ್ನ ಮುಚ್ಚಿಡಿ. ಹೀಗೆ ಮಾಡಿದ್ರೆ ದೇವರ ಕೃಪಾ ದೃಷ್ಟಿ ನೈವೇದ್ಯದ ಮೇಲೆ ಬೀಳುತ್ತದೆ. ಈ ರೀತಿ ದೇವರಿಗೆ ನೈವೇದ್ಯಗಳನ್ನ ಅರ್ಪಿಸಿದ್ರೆ ಸಕಲ ಶುಭಗಳು ಉಂಟಾಗ್ತವೆ. ಸ್ನೇಹಿತರೆ, ಮನಪೂರ್ವಕವಾಗಿ ಮಾಡುವ ಯಾವುದೇ ನೈವೇದ್ಯವನ್ನ ದೇವರು ಸಂತೋಷದಿಂದ ಸ್ವೀಕರಿಸಿ ನಮ್ಮ ಆಸೆಗಳನ್ನ ಈಡೇರಿಸ್ತಾರೆ ಎಂದು ಪಂಡಿತರು ಹೇಳ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.